ಹಾಯ್ ವೆಲ್ಕಮ್ ಟು ದ ಸೀರೀಸ್ ಆಫ್ ವಾಟ್ ಐ ಇಟ್ ಇನ್ ಅ ಡೇ 9. ಸೊ ಇವತ್ತು ನನ್ನ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಪಲಾವ್ ಮಾಡಿದೆ. ಪಲಾವ್ ಒಂದು ಸಕ್ಕತ್ತಾಗಿತ್ತು, ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು, ಎಲ್ಲರೂ ಇಷ್ಟಪಟ್ಟು ತಿಂದರು. ಒಂದೊಂದು ಸಲ ಇದೇ ಥರ ಅಲ್ವಾ, ರೈಸ್ ಐಟಮ್ಸ್ ಅಂತ ಹೇಳಿದರೆ ನಮ್ಮ ಸೌತ್ ಇಂಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಏನಾದರೂ ಫ್ರೂಟ್ ತಿನ್ನೋಣ ಅಂತ ಹೇಳಿಬಿಟ್ಟು ಅನ್ನಿಸ್ತಾ ಇತ್ತು. ಸೊ ಮ್ಯಾಂಗೋ ಇತ್ತು, ಮ್ಯಾಂಗೋನ ಕಟ್ ಮಾಡಿಬಿಟ್ಟು ನಾನು ನನ್ನ ಮಗ ಇಬ್ಬರು ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಇದಾದಮೇಲೆ ಮಧ್ಯಾಹ್ನ ಲಂಚಿಗೆ ಬಂದು ತುಂಬ ದಿನ ಆದಮೇಲೆ ನಾನ್ ವೆಜ್ ತಿಂದಿದ್ದೀನಿ. ರೈಸ್, ರಸಮ್ ಹಾಗೆ ಫಿಶ್ ಇತ್ತು. ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ. ರೈಸ್ ಜೊತೆ ರಸಮ್ ಇದ್ದು ಅದ್ರ ಜೊತೆ ಫಿಶ್ ಅಥವಾ ಚಿಕನ್ ಇದ್ದರೆ ಇಷ್ಟ ಆಗುತ್ತೆ. ತುಂಬ ದಿನ ಆದಮೇಲೆ ತಿಂದೆ ಫಿಶ್, ಚೆನ್ನಾಗಿತ್ತು. ಈವ್ನಿಂಗ್ ಬಂದುಬಿಟ್ಟು ಕಾಫಿ ಮಾಡಿದ್ದೆ ಇವತ್ತು. ಒಂದೊಂದು ದಿನ ಈ ಮಳೆ ಬೇರೆ ಬರ್ತಾ ಇದೆ, ಕುಡಿಬೇಕು ಅನಿಸುತ್ತಲ್ವ, ಸೊ ಕಾಫಿ ಕುಡಿದ್ವಿ. ಅದಾದಮೇಲೆ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ, ಜೊತೆಗೆ ರಾಗಿ ದೋಸೆ ಮಾಡ್ತೀನಿ. ಸೊ ಇದು ಕೂಡ ಹೆಲ್ದಿಯಾಗಿರುತ್ತೆ. ಈವ್ನಿಂಗ್ ಕಾಫಿ ಎಲ್ಲ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ತಿನ್ನಲಿಕ್ಕಾಗಲಿಲ್ಲ, ಒಂದು ದೋಸೆ ತಿಂದೆ. ಹಾಗೆ ಲಿಚಿ ಫ್ರೂಟ್ ಇತ್ತು, ಸೊ ಒಂದೇ ಒಂದು ಫ್ರೂಟ್ ಇತ್ತು, ಒಂದನ್ನು ತಿಂದು ಈ ಡೇನ ಎಂಡ್ ಮಾಡಿ